ಬಾಬಾ ಸಾಹೇಬ್ ಅಂಬೇಡ್ಕರ್ನ 134ನೇ ಜಯಂತಿ ಉತ್ಸವ ಅಂಗವಾಗಿ ನಮ್ಮ ಸಂಘಟನೆ ವತಿಯಿಂದ ಬಡವರಿಗೆ ಮತ್ತು ದೀನದಲಿತರಿಗೆ ಸೀರೆ ಮತ್ತು ಊಟಗಳ ವ್ಯವಸ್ಥೆಗಳನ್ನ ಹಮ್ಮಿಕೊಂಡಿದ್ದೀವಿ. ರಥಯಾತ್ರೆ ಬಂದು ಎಲ್ಲ ಶಾಖೆಗಳಲ್ಲಿ ಉದ್ಘಾಟನೆ ಆಯ್ತಾ ಇದೆ. ಕರ್ನಾಟಕ ರಾಜ್ಯಾಂತರ ಎಲ್ಲ ಕಡೆಗಳಲ್ಲೂ ಜಿಲ್ಲೆನಲ್ಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ದಲಿತರಿಗೆ ಹೋರಾಟಗಾರರಿಗೆ ಮಾಡ್ತೀವಿ ಅಂತ ಹೇಳಿ. ಯಾರು ನಿಜವಾದ ಹೋರಾಟಗಾರರಿದ್ದಾರೆ ಅವರ ಕಡೆಗಣಿಸಿ ಇಳ್ದರೋರಿಗೆ ಕೊಡೋದು ಪರಿಸ್ಥಿತಿಗೆ ತೊಗೊಂಬಂದುಬಿಟ್ಟವ್ರೆ. ಯಾಕಂತ ಹೇಳಿದ್ರೆ ಯಾರು ಹೋಗಿ MLAಗೂ MP ಗೂ ನಾವು ಇಲ್ಲಿ ತನಕ ಗುಲಾಮ್ಗಿರಿ ಮಾಡಿಲ್ಲ. ಯಾವತ್ತೂ ಕಾಂಗ್ರೆಸ್ ಪರವಾಗಿನೂ ಇಲ್ಲ, BJP ಪರವಾಗಿಲ್ಲ. ನಾವು ಜನಪರವಾಗಿ ಹೋರಾಟ ಮಾಡೋರು. ನಮ್ಮಂಥವ್ರಿಗೆ ಹಲವಾರು ಜನಕ್ಕೆ ಗುರುತಿಸಿ ಕೊಡಬೇಕಾಗಿತ್ತು. ಮೊನ್ನೆ ಜಯಜನ್ ರಾಮ್ ಅವ್ರದ್ದು ಕೊಟ್ಟರು. ಎಲ್ಲೇ ರಾಯಚೂರು, ಬೆಳಗಾಮ, ಹತ್ತಿನಿ, ಸಿಂದಗಿ ಅಂತ ಹೇಳ್ತವ್ರೆ. ಬೆಂಗಳೂರಲ್ಲಿ ಸುಮಾರು 2500 ಸಂಘಟನೆ ಲೀಡರ್ಗಳಿದ್ದಾರೆ. ಇಲ್ಲಿ ಸುಮಾರು ಜನಗಳಿದ್ದಾರೆ. ಇಂಥವ್ರುಗಳನ್ನ ಗುರುತಿಸಿ ಸೀನಿಯರ್ ಹೋರಾಟಗಾರರಿದ್ದಾರೆ. ಯಾರೋ ಒಬ್ಬರು ಹೆಸರು ತೊಗೊಂಡಿದ್ದಾರೆ, ಯಾರೋ ಒಬ್ಬರು ಮಾಡ್ಕೊಂಡವ್ರೆ ಅಂತ ಹೇಳಿದ್ರೆ ಅದು ಜೊತೆಯಲ್ಲಿ ಬೆಂಬಲವಾಗಿ ನಿಂತ್ಕೊಂಡಿರೋ ಕಾರ್ಯಕರ್ತರಿದ್ದಾರೆ. ಕಾರ್ಯಕರ್ತರು ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅಂಥವ್ರಿಗೆಲ್ಲ ಬಂದು ಸನ್ಮಾನ ನೀಡಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಯಾದ ಆಜ್ಞೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸನ್ಮಾನ ಇದು ಅಹಿಂದ ಪರ ಹೋರಾಟಗಾರರು ಅಂತ ಹೇಳಿದ್ರೆ ಬರೀ ದಲಿತರಿಗೆ ಮಾತ್ರ ಅಲ್ಲ, ಎಲ್ಲ ಜಾತಿ ವರ್ಗದವರು ಈ ಸಂಘಟನೆಯಲ್ಲಿ ಇದ್ದಾರೆ. ಎಲ್ರಿಗೂ ಬಂದು ಸನ್ಮಾನ ನೀಡಬೇಕಂತ ಹೇಳಿ ಈ ಮಾಧ್ಯಮ ಮೂಲಕ ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನೀವು ಎಲ್ಲರೂ ಬಂದಿದ್ದಕ್ಕೆ ಇವತ್ತು ನಮ್ಮ ಬಾಬಾ ಸಾಹೇಬರು B.R. ಅಂಬೇಡ್ಕರ್ ಅವ್ರದ್ದು ಜಯಂತಿನ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಖುಷಿ ಬೀಳ್ತೀವಿ. ಏನಕ್ಕೆ ಖುಷಿ ಬೀಳ್ತೀವಿ ಅಂದರೆ ಇವತ್ತು ಸಂವಿಧಾನದಿಂದ ನಾವು ಪಡಿತಾ ಇರೋದಂಥ ಯಾವುದೇ ಮೂಲಭೂತ ಸೌಕರ್ಯಗಳಾಗಲಿ ಮತ್ತು ನಾವೇನು ಇವತ್ತು ಬಟ್ಟೆ ಹಾಕಿದ್ದೀವಿ ಅದರ ಕೊಡುಗೆನೂ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರೋದೆ. ಅದನ್ನೆಲ್ಲ ನಾವು ನೆನೆಸ್ಕೊಂಡು ಇವತ್ತು ಏನಿದೆ ಅದನ್ನು B.R. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ತುಂಬ ಖುಷಿ ಬೀಳ್ತೀವಿ. ಅದಕ್ಕೆ ಜೈ ಭೀಮ್.